ಪ್ಯಾರಾಚೂಟ್ ರೈಡ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಇವಾಗ ಪ್ಯಾರಾಚೂಟಲ್ಲಿ ಮೇಲ್ಗೆ ಹೋಗೋಣ. ಪ್ಯಾರಾಚೂಟಲ್ಲಿ ಹೋಗ್ತಾ ಇದೀವಿ. ಭಯ ಆಗ್ತಾ ಇದೆ. ಫಸ್ಟ್ ಟೈಮು ಶಿವ ಅವರು ಕರ್ಕೊಂಡು ಹೋಗ್ತಾವ್ರೆ. ನೋಡೋಣ, ಧೈರ್ಯ ಮಾಡಿ ಹೋಗ್ತಾ ಇದೀವಿ. ಓಕೆ, ಫುಲ್ ಜೋಸಲ್ಲ ಅವ್ರೆ ನಮ್ಮ ಟೀಮ್ ಅವರೆಲ್ಲ. ನೋಡ್ರಿ ಯಾರ್ತು ಪ್ಯಾರಾಚೂಟು. ಓಕೆ ಬನ್ನಿ ಹೋಗೋಣ. Enjoy. ಗೋವಾ ಸೂಪರ್ ಡೂಪರ್. ನೋಡ್ರಿ ನಮ್ಮ ಬೋಟ್ ಅಲ್ಲಿದೆ. ನಮ್ಮ ಬೋಟಲ್ಲಿ ನಾವು ಆಕಾಶದಲ್ಲಿ ತೇಲಾಡ್ತಾ ಇದೀವಿ. ವಾವ್, ನಾವಿಬ್ರು ಆಕಾಶದಲ್ಲಿ ತೇಲಾಡ್ತಾ ಇದೀವಿ. ನೋಡ್ರಿ ನಮ್ಮ ಪ್ಯಾರಾಚೂಟ್ ರೈಡಿಂಗ್ ಮುಗ್ದಿದೆ. ಎಲ್ಲ ಕ್ಲೋಸ್ ಮಾಡ್ತಾವ್ರೆ. ಓಕೆ, ಎಲ್ಲ ಜಾಲಿ ಕಪಲ್ಸ್ ಎಂಜಾಯ್. ಯು ಎಂಜಾಯ್. ನೋಡ್ರಿ ನಮ್ಮ ಬನಾನಾ ರೈಡ್ ಬಂತು. ಇವಾಗ ಬನಾನಾ ರೈಡ್ ಮಾಡೋಣ ಬನ್ನಿ. ಬಂತು ನಮ್ಮ ಇಂಜಿನ್ ಬಂತು. ಆ ಇಂಜಿನಿಗೆ ಇವಾಗ ಇದನ್ನ ಕಟ್ಕೊಂಡು ಬನಾನಾನ ಹೋಗ್ತಾರೆ. ರೈಟ್ 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 ರೈಟ್. ಅಯ್ಯೋ ಇಲ್ಲಿ ನೋಡ್ರಿ ನಮ್ಮ ಡ್ರೈವರ್ ಅಣ್ಣ ಇಲ್ಲಿ ಕೂತವ್ರೆ. ಸೊ ಇವರೇ ನಮ್ಮನ್ನು ಕರ್ಕೊ ಬಂದಿದ್ದು. ಬ್ರೋ ಇದೆಲ್ಲ ಏನು ತಿಂಡಿನಾ, ಊಟ? ಎಷ್ಟೊತ್ತಿಗೆ ಟೈಮಿಂಗ್ಸ್ ಕಾನ ಟೈಮಿಂಗ್ಸ್? ಓಕೆ ಬನ್ರಿ ಇವಾಗ ಬೈಕ್ ರೈಡ್ ಮಾಡೋಣ. ಓಕೆ, ಊಟ ಬಂದಿದೆ ನೋಡ್ರಿ. ಇವ್ರದೇ ಊಟ. ಇಲ್ಲಿ ಆಕ್ಟಿವಿಟಿ ಮಾಡಿಸೋದ್ರ ಜೊತೆಗೆ ಅವರೇ ಊಟ ಕೂಡ ಕೊಡ್ತಾರೆ. ಸೊ ಇಲ್ಲಿ ಕೊಟ್ಟಿದ್ದಾರೆ ಊಟ, ಅನ್ನ ಸಾಂಬಾರು. ಟೇಸ್ಟ್ ಮಾಡೋಣ ಹೇಗಿದೆ.
ಪರವಾಗಿಲ್ಲ, ಹೊಟ್ಟೆ ಹಸ್ವಾಗಿ ತಿನ್ಬೋದು ಅಷ್ಟೇ. ವೆಜ್ಜು ಮತ್ತು ನಾನ್ ವೆಜ್ ಎರಡೂ ಇದೆ. ದಯವಿಟ್ಟು ನೀವು ಇಲ್ಲಿಗೆ ಬಂದರೂ ಅಷ್ಟೇ ನಿಮ್ಗೆ ಕೊಡ್ತಾರಲ್ಲ ವಾಟರ್ ಬಾಟ್ಲ್ಗಳನ್ನು ಯಾವುದೇ ಕಾರಣಕ್ಕೂ ಸಮುದ್ರದ ನೀರಿಗೆ ಎಸೆಯಲೇಬೇಡಿ. ಯಾಕಂದರೆ ಹಲವಾರು ಜಲಚರಗಳು ಇಲ್ಲಿ ಇರ್ತವೆ. ಆ ವಾಟರ್ ಬಾಟ್ಲ್ಗಳು ಪ್ಲಾಸ್ಟಿಕ್ಕಿಂದ ಅವಕ್ಕೆ ತುಂಬ ತೊಂದರೆ ಆಗುತ್ತೆ. ಸೊ ನೀವು ಬಂದರೂ ಅಷ್ಟೇ ವಾಟರ್ ಬಾಟ್ಲನ್ನ ಮಾತ್ರ ನೀರಿಗೆ ಹಾಕ್ಲೇಬೇಡಿ. ನೆಕ್ಸ್ಟ್ ನೋಡಿ ಈ ಬೋಟಲ್ಲಿ ಹೋಗ್ತೀವಿ. ಇಲ್ಲಿ ಕೂತ್ಕೊಂಡ್ರೆ ಅದರಲ್ಲಿ ಎಳ್ಕೊಂಡು ಹೋಗ್ತಾರೆ. ಇವಾಗ ನೆಕ್ಸ್ಟ್ ಬಂಪರ್ ರೈಸ್. ಇವಾಗ ಬಂಪರ್ ರೈಡ್ ನಾವು ಹೋಗ್ತಾ ಇದೀವಿ. ಚೆನ್ನಾಗಿದೆ. ನಾವು ಬಂದು ಯಾವಾಗ ಸುಮಾರು 10:30ಗೆ ಬಂದ್ವಿ. ಟೈಮ್ ಇವಾಗ 1:30-2 ಗಂಟೆ ಆಗ್ತಾ ಬಂತು. 4 ಗಂಟೆ 5 ಗಂಟೆ ತನಕನೂ ಇರುತ್ತಂತೆ ಈ ಒಂದು ಆ್ಯಕ್ಟಿವಿಟಿ. ಸೊ ಅಲ್ಲಿ ನೋಡಿ ಎಲ್ಲ ಸುತ್ತಮುತ್ತ ನೋಡ್ತಿರ್ಬೋದು. ಎಲ್ಲರೂ ಅವ್ರವ್ರ ರೈಡ್ ಮಾಡ್ಕೊಂಡು ಎಂಜಾಯ್ ಮಾಡ್ತಿದ್ದಾರೆ. ಅಲ್ಲಿ ಬನಾನಾ ರೈಡ್ ಮಾಡೋರು ಬನಾನಾ ರೈಡು, ಪ್ಯಾರಾಚೂಟು, ಅಲ್ಲಿ ಬೈಕ್ ರೈಡು ಮತ್ತು ಸ್ಕೂಬಾ ಡೈವಿಂಗ್. ಅಲ್ಲೊಂದು ಐಲ್ಯಾಂಡ್ ಕಾಣಿಸ್ತಿದೆಯಲ್ಲ, ಅಲ್ಲಿ ಕರ್ಕೊಂಡೋಗಿ ಸ್ಕೂಬಾ ಡೈವಿಂಗ್ ಮಾಡ್ತಾರಂತೆ. ಫ್ಲಾಶ್ ಬ್ಯಾಕ್. ಓಕೆ ನೋಡ್ರಿ, ಗೋವಾ ಆ್ಯಕ್ಟಿವಿಟಿ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಒಬ್ಬೊಬ್ಬರಿಗೆ 1,500 ಪ್ಯಾಕೇಜ್, ಕಾಂಬೋ ಪ್ಯಾಕೇಜಲ್ಲಿ. ಓಕೆ, ಎಲ್ಲರೂ ರೆಡಿನಾ? ರೆಡಿ. ಓಕೆ ಬನ್ನಿ, ಇದೇ ಜೋಸಲ್ಲಿ ಆ್ಯಕ್ಟಿವಿಟಿ ಮಾಡ್ಕೊಂಡು ಫಸ್ಟೇ ಪೇಮೆಂಟ್ ನಮ್ಮ ಪ್ರಭುಗಳ ದುಡ್ಡೆಲ್ಲ ಬೋಳಿಸಿಕೊಂಡು ಹೋಗುತ್ತಿದೆ. ಓಕೆ ನೋಡ್ರಿ, ಬೋಟ್ಗೆ ಹೋಗ್ಬೇಕಿತ್ತು ಬಟ್ 1 ಅವರ್ ಲೇಟ್ ಆಯ್ತೆ ಅಂದರು. ನಾನು ಪವರ್ ಬ್ಯಾಂಕ್ ಮರ್ತ್ಬಿಟ್ಟು ಹೋಗ್ಬಿಟ್ಟಿದ್ದೆ. ಸೊ ಅದನ್ನು ಎತ್ಕೊಂಡು ಇವಾಗ ಹೋಗ್ತಿದ್ದೀನಿ. ಸೊ ಎಲ್ಲರೂ ಅಲ್ಲಿದ್ದಾರೆ. ಇವಾಗ ಅಲ್ಲಿಗೆ ಹೋಗ್ಬೇಕು. ನಾನು ಹೋಗೋ ತನಕ ಹೋಗಿಬಿಡ್ತಾರೆ ಏನೋ ಗೊತ್ತಿಲ್ಲ. ಬೇಗೋಣ ಬನ್ನಿ. ಇಲ್ಲೇ ಇದ್ದರು, ಹೋಗಿಬಿಟ್ರಾ? ಇಲ್ಲ ಅಲ್ಲವ್ರೆ. ಇಷ್ಟು ದಿನ ನಾನು ನಿಮಗೆ ಆನೆ ಹುಲಿ ಅದನ್ನೇ ತೋರಿಸ್ತಾ ಇದ್ದೆ. ಬಟ್ ಇವತ್ತು ರಿಯಲ್ ಅಡ್ವೆಂಚರಸ್ಸು ಸಮುದ್ರದ ಮಧ್ಯೆ ಹೋಗಿ ಮಾಡೋಣ. ಜಾಲಿ ಯಾರು ಕಾಂಬೋ ಆ್ಯಕ್ಟಿವಿಟಿಗೆ 1,500 ದುಡ್ಡು ಕೊಟ್ಬಿಟ್ಟು ಇಲ್ಲಿದ್ದೀವಿ. ಅವ್ರು ಬರ್ತೀನಿ ಅಂದ್ಬಿಟ್ಟು ಹೋಗೋರು, ಇನ್ನೂ ಬಂದಿಲ್ಲ. ನಾವು ವೆಯ್ಟ್ ಮಾಡ್ತಾಯಿದ್ದೀವಿ. ಆ 1 ಅವರ್ ಅಂತ ಹೇಳಿದ್ರು, ಆಲ್ರೆಡಿ ಆಗಿದೆ. ಬಟ್ ನಮ್ಮವರೆಲ್ಲ ಏನು ತಿಳ್ಕೊಂಡಿದ್ದಾರೆ ಅಂದರೆ ನಮ್ಮ ಫ್ರಾಡ್ ಮಾಡಿದ್ದಾರೆ, ದುಡ್ಡು ಇಸ್ಕೊಂಡು ಓಡೋಗಿದ್ದಾರೆ ಅಂತ ಅಂದ್ಕೊಂಡಿದ್ದಾರೆ. ಬಟ್ ಅವ್ರಿಗೆ ಫೋನ್ ಮಾಡಿದ್ರೆ ಬರ್ತೀನಿ ಅಂತ ಹೇಳ್ತಾವ್ರೆ. ಸೊ ಟೋಟಲ್ ಎಲ್ಲರೂ ನೋಡಿ ಇಲ್ಲಿ ಕೂತಾರೆ ನಮ್ಮ ಟೀಮ್. ಪ್ರಭುಗಳೇ, ನೀವು ನಿಮಗೆ ಯಾಕೆ ಹೀಗಾಗುತ್ತಿದೆ? ನೀರಿನ ಗಡ್ಡ ಹತ್ರ ಪಕ್ಕ ಇದೆ. ನಮ್ಮ ರಾಜ್ಯವನ್ನೆಲ್ಲ ಪಕ್ಕ ರಾಜ್ಯವನ್ನು ಅಡಗಿ ಇರಬೇಕಾಗೈತೆ. ಎಲ್ರನ್ನೂ ಕರ್ಕೊಂಡು ಹೋಗ್ತಾವ್ರೆ, ನಮ್ಮನ್ನ ಮಾತ್ರ ಇರಿಸಿದ್ದಾರೆ. ಯಾಕೋ ನಾವು ಬಂದಾಗಿಂದ ನೀರೇ ಸಿಗ್ತಾ ಇಲ್ಲ. ನೀರು ಸಿಕ್ಕಿದ್ರು ಅದನ್ನ ಅನುಭವಿಸಕ್ಕಾಗ್ತಾ ಇಲ್ಲ. ಹಾಗೇನಿಲ್ಲ, ನಮ್ಮ ರಾಜರ ಪರಿಸ್ಥಿತಿನೂ ಹಂಗೆ ಆಗಿದೆ. ಹಾಗೇನಿಲ್ಲ. ನಿಮ್ಮ 1,500 ಬೋಳಿಸಿಕೊಂಡು ಹೋಗಿರುವುದಂತೂ ಖಚಿತ ಬಿಡಿ, ಮತ್ತೆ ಕೊಡುವುದಿಲ್ಲ ಅವರು. ಓಕೆ ಅಂತೂ ಇವಾಗ ಬಂದ್ರು ರೀ. ಏನೋ ಸೀಲ್ ಹಾಕ್ಬಿಟ್ಟು ಕರ್ಕೊಂಡು ಹೋಗ್ಬೇಕಂತೆ. ಪ್ರಭುಗಳಿಗೆ ಸೀಲ್ ಬಡಿಯುತ್ತಿದ್ದಾರೆ. ಓಕೆ, ಬೋಟ್ ರೆಡಿ ಆಯಿತು, ಎಲ್ಲ ಹೋಗ್ತಾ ಇದೀವಿ. ಏನಿದು ರಿವಲ್ಸ್ ಹೋಗ್ತಾ ಇದೆ ಅಲ್ಲ? ಇದು ತಿರುಗಿಸುತ್ತಿದ್ದಾರೆ. ಈಗ ತಾನೇ ನಮ್ಮ ಪ್ರಜೆಗಳ ಮುಖದಲ್ಲಿ ಮಂದಹಾಸ ಮೂಡುತ್ತಿದೆ. ಇವರೊಬ್ಬರೇ ಫುಲ್ ಆಕ್ಟಿವ್ ಆಗಿರೋದು. ಓಕೆ ಅಣ್ಣ, ನಿಮ್ಮ ಹೆಸರು ಹೇಳ್ಬಿಡ್ರಿ. ನಾಗರಾಜು. ತುಂಬಾ ನಮ್ ತರ ಅಡ್ವೆಂಚರಸ್ ಪ್ರಿಯರ್ ಇವರು. ಪ್ರಭುಗಳೇ, ಪ್ರಭು ನಿಮ್ಮನ್ನ ನಾವು ಗಮನಿಸಿಕೊಳ್ಳಲಿಲ್ಲ ಸಮೀರಲ್ಲಿ. ಪ್ರಭುಗಳು ತಿಮಿಂಗಲವನ್ನೇ ಬೇಟೆಯಾಡಿ ಬಂದಿದ್ದಾರೆ. ಕೊನೆಗೂ ಬೇಟೆಯಾಡಿದ್ದ ವೀರ ಸೂರ. ಪ್ರಭುಗಳ ಸಾಮ್ರಾಜ್ಯ ದಿವಾಳಿಯಾಗಿ ಕೊನೆಗೆ ಭಿಕ್ಷೆಯನ್ನು ಬೇಡುವ ಸ್ಥಿತಿಗೆ ಬಂದಿದ್ದಾರೆ ನೋಡ್ರಿ. ಪ್ರಭುಗಳಿಗೆ ಹಲವು ಜನರು ದುಡ್ಡು, ವಾಚು, ಪೆನ್ನುಗಳನ್ನು ದಾನವಾಗಿ ನೀಡಿದ್ದಾರೆ. ಕಳ್ಳತನ ಮಾಡಿರೋದಂತ. ಇದಿಷ್ಟು ಐಲ್ಯಾಂಡ್ ಬಂದಿದ್ದಾಯ್ತು. ಇವಾಗ ಗೋವಾಗ ವಾಪಸ್ ಹೋಗಿ ಅಲ್ಲಿ ನೈಟ್ ಸಿಗ್ತೀನಿ. ನೈಟ್ ಗೋವಾ ಯಾವ ತರ ಇರುತ್ತೆ ಅಂತ ನೋಡೋಣ ಬನ್ನಿ. ಅಂದ್ರೆ ನಾವು
ಏನಾಯ್ತು ಕೂಳೆ ಈ ದೃಶ್ಯನ ಕಣ್ಣಿಂದ ನೋಡ್ಬೇಕಾಗಿತ್ತು. ನಿನ್ನ ಜನ್ಮ ಪಾವನವಾಗಿ ಹೋಗ್ತಿತ್ತು.